ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮರಿಯಮಾಲ. ಬನ್ನಿ, ಇವತ್ತಿನ ದಿನ ಪೆನ್ಸಿಲ್ ನಾವು ಮೆಂಡ್ ಮಾಡಿದಾಗ ಅದರಲ್ಲಿ ಮಿಕ್ಕುತ್ತಲ್ಲ ಈ ಒಂದು ಪೆನ್ಸಿಲ್ದು ವೇಸ್ಟು, ಅದರಲ್ಲಿ ನಾವು ಚಿಟ್ಟೆ ಮಾಡೋಣ. ಯಾವ ರೀತಿ ಅಂತೇಳಿ ನೀವು ನೋಡ್ತಿದ್ದೀರಿ, ಒಂಥರ ಕಾರ್ಡ್ಬೋರ್ಡ್ನ ನಾನು ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಒಂದು ಗ್ಲೂ ಮಾಮೂಲಿ ನಾನು ಕುಂದನ್ನ ಅಂಟಿಸೋಂಥ ಗ್ಲೂ ಇದರಲ್ಲೇ ನಾವು ಚಿಟ್ಟೆನ ಅಂಟಿಸ್ಕೋಬೋದು. ಒಳ್ಳೆ ರೀತಿಯಲ್ಲಿರುತ್ತೆ, ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಬನ್ನಿ, ಈಗ ನಾನು ಏನಕ್ಕೆ ರೌಂಡಾಗಿ ಹಾಕ್ಕೊಂಡಿದ್ದೀನಿ ಅಂದರೆ, ಈಗ ನಾವು ಅದನ್ನು ನಾವು ಮೆಂಡ್ ಮಾಡ್ಕೊಂಡಾಗ ಅದು ರೌಂಡಾಗಿ ಸಿಗುತ್ತೆ ನಮಗೆ. ಆ ರೀತಿ ರೌಂಡಾಗಿ ನಾವು 4 ಶೇಪ್ನಲ್ಲಿ ನಾವು ಈ ಒಂದು ಪೆನ್ಸಿಲ್ದು ವೇಸ್ಟನ್ನು ನಾವೇನು ಮಾಡೋಣ, ಅಂಟಿಸ್ಕೊಳ್ಳೋಣ. 4 ಕಡೆಗೂ ನಾನು ಅಂಟಿಸ್ಕೊಳ್ತೀನಿ, ಅಕ್ಕಪಕ್ಕ ಮತ್ತು ಕೆಳಗಡೆ ಮತ್ತು ಅದನ್ನು ಅಂಟಿಸ್ಕೊಳ್ತೀನಿ. ಅದು ಅಂಟಿಸ್ಕೊಂಡಾದ್ಮೇಲೆ ಯಾವ ರೀತಿ ಮಾಡೋದಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. 4 ಕಡೆಯೂ ಇರಬೇಕು, ಯಾಕಂದರೆ ನಮಗೆ ಚಿಟ್ಟೆದು ಶೇಪ್ ಆ ರೀತಿ ಇರುತ್ತೆ. ಆ ರೀತಿ ಇದ್ದಾಗ ನಾವು ಬೇರೆ ರೀತಿನೆಲ್ಲ ನಾವು ಅದನ್ನು ಸೇರಿಸ್ಕೊಳ್ಬೇಕಾಗುತ್ತೆ. ಈಗ ನೀವು ನೋಡ್ತಿದ್ದೀರಾ, ನೀಟಾಗಿ ಅದನ್ನು ರೌಂಡಾಗಿ ಇದು ಮಾಡಿ ನಾವು ಅದು ಸೇರಿಸ್ಕೊಳ್ಬೇಕಾಗುತ್ತೆ. ಈಗ ನೀವು ನೋಡ್ತಿದ್ದೀರಾ ನೋಡಿ ಫ್ರೆಂಡ್ಸ್, ಈಗ 4 ಕಡೆಯೂ ನಾನು ಅಂಟಿಸ್ಕೊಂಡಾಗಿದೆ. ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ, ಪರ್ಪಲ್ ಕಲರ್ದು ಕುಂದನ್ನು ಮಧ್ಯಕ್ಕೆ ಅಂಟಿಸ್ಕೊಳ್ತೀನಿ. ಅದು ಮಧ್ಯಕ್ಕೆ ಅಂಟಿಸ್ಕೊಂಡು ಆದಮೇಲೆ ನಾನು ಏನು ಮಾಡ್ತೀನಿ ಅಂತಂದರೆ, ಆ ಕಡೆ ಈ ಕಡೆ ಇನ್ನು ಮಧ್ಯದ ಮೇಲ್ಗಡೆಯಿಂದ ಕೆಳಗಡೆ ಇದೆಯಲ್ಲ, ಆ ಒಂದು ಮಧ್ಯದಲ್ಲಿ ನಾನು ಏನು ಮಾಡ್ತೀನಿ, ತಿಲಕ ಶೇಪ್ದು ಕುಂದನ್ನು ಸಹ ಅಂಟಿಸ್ಕೊಳ್ತೀನಿ. ನಾನು ಇಲ್ಲಿ ಫಸ್ಟ್ ರೌಂಡ್ ಕಲರ್ ನಾನು ಅಂಟಿಸ್ಕೊಳ್ತೀನಿ, ಅದು ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ. ನೀವು ಯಾವ ಕಲರ್ ಬೇಕಾದ್ರೂ ಮಾಡ್ಬೋದು. ನೀವು ಮಾಡುವಾಗ ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಆ ರೀತಿ ಕಲರ್ ಹಾಕ್ಬೋದು. ಯಾಕೆ ನನ್ನ ವಿಡಿಯೋ ಮುಖಾಂತರ ಏನು ತಿಳಿಸೋದಂದರೆ, ಮಾಡೋ ವಿಧಾನ ಯಾವ ರೀತಿ ಮಾಡೋದಂತೇಳಿ ನಿಧಾನಕ್ಕೆ ತಿಳಿಸ್ಕೊಡ್ತೀನಿ ನಾನು. ಈಗ ನೋಡಿ ಫ್ರೆಂಡ್ಸ್, ನಾನು ಇದನ್ನು ಆಗಿದೆ. ಈಗ ನಾನು ಏನು ಮಾಡ್ತೀನಿ ಅಂದರೆ, ನಾನು ನಿಮ್ಗೆ ಹೇಳಿದ್ನಲ್ಲ, ತಿಲಕ ಶೇಪ್ದು ಕುಂದನ್ನು ಆ ಕಡೆ ಈ ಕಡೆ ನಾನು ಅಂಟಿಸ್ಕೊಳ್ತೀನಿ. ಅದು ಅಂಟಿಸ್ಕೊಂಡಾದ್ಮೇಲೆ ಅದ್ರದ್ದು ಫೇಸು, ಮೈ ಯಾವ ರೀತಿ ಮಾಡೋದಂತೇಳಿ ನೀವು ವಿಡಿಯೋದ ಮುಂದಿನ ಭಾಗದಲ್ಲಿ ನೀವು ನೋಡ್ತಿರ್ತೀರ. ಅದಕ್ಕಿಂತ ಮುಂಚಿತವಾಗಿ ಒಂದು ಸಣ್ಣದಾದ ಒಂದು ಮಾಹಿತಿನ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಈಗ ಬಿಸಿಲು ತುಂಬ ಇರೋದ್ರಿಂದ ಮಕ್ಕಳಿಗೆ ತುಂಬ ಜಾಸ್ತಿನೇ ನೀರು ಕುಡಿಯೋದಕ್ಕೆ ಕೊಡಿರಿ. ಯಾಕಂದರೆ ಈಗ ನೀರು ಕುಡಿದು ಮಕ್ಕಳು ಯೂರಿನ್ ಪಾಸ್ ಮಾಡೋದಕ್ಕೆ ಎಂತಂತ ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ. ಅವ್ರ ಹೆಲ್ತ್ ನಮಗೆ ಮುಖ್ಯ ಆಗುತ್ತೆ. ಯಾಕಂದರೆ ಅವ್ರ ಮೈನಲ್ಲಿ ನೀರಿನ ಅಂಶ ಕಮ್ಮಿ ಆದಷ್ಟು ಏನಾಗುತ್ತೆ ಅಂದರೆ ಡಿಹೈಡ್ರೇಷನ್ ಆಗುತ್ತೆ. ಅದಾಗಿ ಮಕ್ಕಳಿಗೆ ಈ ಒಂದು ತಲೆನೋವು, ವಾಮಿಟು, ಜ್ವರ ಆ ರೀತಿ ಆಗ್ತಾಯಿದೆ. ಯಾಕಂದರೆ ನಮ್ಮ ಫ್ಯಾಮ್ಲಿನಲ್ಲೇ ಆ ರೀತಿ ಆಗಿದೆ. ದಯವಿಟ್ಟು ಆ ರೀತಿ ಮಾಡೋದಕ್ಕೆ ಹೋಗಬೇಡಿ ಫ್ರೆಂಡ್ಸ್. ನೀರಿನ ಅಂಶ ಆದಷ್ಟು ಮಕ್ಕಳಿಗೆ ನೀರಿನ ಅಂಶನ ಕೊಡೋದಕ್ಕೆ ನೀವು ಮುಂದಾಗಿ. ಚೆನ್ನಾಗಿ ಮಕ್ಕಳು ನೀರು ಕುಡಿಬೇಕು, ಆವಾಗ ಯಾವುದೇ ರೀತಿ ತೊಂದರೆಗಳು ಉಂಟಾಗೋದಿಲ್ಲ. ಚೆನ್ನಾಗಿ ನೀರು ಕುಡಿಬೇಕು, ಚೆನ್ನಾಗಿ ಮಕ್ಕಳು ಆರೋಗ್ಯವಾಗಿರಬೇಕು. ಅಂತಂತಂದರೆ ತಲೆನೋವು ತುಂಬಾ ಬರ್ತಾಯಿದೆ ಈ ರೀತಿ ಒಂದು ಪ್ರಾಬ್ಲಮ್ನಿಂದ. ದಯವಿಟ್ಟು ಮಕ್ಕಳ ಕಡೆಗೆ ಸ್ವಲ್ಪ ಗಮನನ ಕೊಡಿ. ಕೆಲಸಗಳಿದ್ದಿದ್ದೇನೆ, ಯಾಕಂದರೆ ನಾವು ಸ್ವಲ್ಪ ನೆಗ್ಲೆಕ್ಟ್ ಮಾಡಿಬಿಟ್ರು ನಮ್ಮ ಮಕ್ಕಳು ಅವರು ಕಷ್ಟಪಡೋದನ್ನ ನಮ್ಮ ಕೈಗಳಿಂದ ನೋಡೋದಕ್ಕೆ ಆಗೋದಿಲ್ಲ, ಕಣ್ಣಿಂದ ನೋಡೋದಕ್ಕೆ ಆಗೋದಿಲ್ಲ. ಅದರಿಂದ ಮಕ್ಕಳಿಗೆ ಯಾವ ರೀತಿ ನೀವು ಆಹಾರನ ಕೊಡ್ತೀರ, ಅದೇ ರೀತಿ ನೀರಿನ ಅಂಶ ಅವ್ರಿಗೆ ತುಂಬಾ ಅತ್ಯವಶ್ಯಕವಾಗಿದೆ. ದಯವಿಟ್ಟು ಒಳ್ಳೆ ರೀತಿಯಲ್ಲಿ ನೀರು ಕುಡಿಯೋಂಗೆ ಮಕ್ಕಳಿಗೆ ನೀವು ಪ್ರೋತ್ಸಾಹನ ನೀಡಿ ಅಂತೇಳಿ ನಾನು ಒಂದು ಸಣ್ಣದ ಒಂದು ಮಾಹಿತಿ ನೀಡ್ತಾ ಇದ್ದೀನಿ. ಈಗ ನೀವು ನೋಡಿದ್ದೀರಾ ನಾನೇನು ಮಾಡಿದೆ ಅಂತಂತಂದರೆ, ಈಗ ಅದ್ರ ಫೇಸ್ ಮಾಡಿದ್ದೀನಿ ನೋಡಿ ರೌಂಡಾಗಿ, ಮತ್ತು ಮೀಸೆ ಥರ ಬರೋಂಗೆ. ಅದಾದಮೇಲೆ ಅಲ್ಲಿ ನಾನು ರೆಡ್ಡಾಗಿ ಮಾಡಿಕೊಂಡು ಅದ್ರ ಕೆಳಗಡೆಗೆ ಅದು ಮೈಗೆ ಏನು ಮಾಡಿದ್ದೀನಿ, ಸ್ಟೆಪ್ ಬೈ ಸ್ಟೆಪ್ಪು ನಾನು ಪೆನ್ಸಿಲ್ದು ಪೆನ್ನನ್ನೇ ಅಂಟಿಸಿದ್ದೀನಿ. ಆದಮೇಲೆ ಈ ಒಂದು ರೌಂಡಾಗಿದೆಯಲ್ಲ, ಈ ಪರ್ಪಲ್ ಕಲರ್ ಕುಂದನ್ನು ಹಾಕಿದೆ, ಅದಕ್ಕೆ ನಾನು ಏನು ಮಾಡಿದ್ದೀನಿ, ಗೋಲ್ಡನ್ ಕಲರ್ದು ಚಿಕ್ಕದು ಕುಂದನ್ನು ನಾನು ರೌಂಡಾಗಿ ಅಂಟಿಸ್ಕೊಂಡೆ. ಅದೊಂಥರ ಬ್ರೈಟಾಗಿ ಒಂಥರ ಪಳ್ಚಂಗಿರುತ್ತೆ, ಚೆನ್ನಾಗಿರುತ್ತೆ. ಗೋಲ್ಡನ್ ಇದರದ್ದು ಒಂಥರ ಚೆನ್ನಾಗಿ ಲುಕ್ ಬರುತ್ತೆ ಅಂತೇಳಿ ಇದು ಮಾಡಿದ್ದೀನಿ. ಇದಕ್ಕೆ ಹಾಗೆ ಇಟ್ಟರೆ ಚೆನ್ನಾಗಿರೋದಿಲ್ಲ ಅಂತೇಳಿ ನಾನು ಕಲರ್ ಯೂಸ್ ಮಾಡ್ತೀನಿ. ನೋಡಿ, ನನ್ನ ಹತ್ರ ಗ್ರೀನ್ ಕಲರ್ ಇಲ್ದಿರೋದ್ರಿಂದ ಬ್ಲೂ ಮತ್ತು ಯೆಲ್ಲೋ ಕಲರ್ ಯೂಸ್ ಮಾಡಿ ನಾನು ಗ್ರೀನ್ ಕಲರ್ ಮಾಡಿ ಈಗ ಫುಲ್ ಒಂದು ಚಿಟ್ಟೆನ ಬಿಟ್ಟು ಬೇರೆ ಕಡೆಗೆ ಎಲ್ಲ ಕಡೆಗೆ ಎಲ್ಲಿದೆ ಅಲ್ಲೆಲ್ಲ ಸ್ಪೇಸ್ಗೆ ನೀಟಾಗಿ ಒಂದು ಪೇಂಟ್ನ ನಾನು ಪೇಂಟ್ ಮಾಡ್ಕೊಳ್ತೀನಿ. ಈಗ ನೋಡಿ, ಈಗ ಒಂಥರ ದಿಕ್ಕಾಗಿ ಇರಲಿ. ಯಾಕಂದರೆ ನೀರಾಗಿ ಇದ್ದಷ್ಟು ಏನಾಗುತ್ತೆ ಅಂತಂದರೆ, ನಾವು ಈ ಕಾರ್ಡ್ಬೋರ್ಡ್ ಕಟ್ ಮಾಡ್ಕೊಂಡಿರೋದು ಏನಾಗುತ್ತೆ, ಒಂಥರ ಬೆಂಡ್ ಆಗೋಗುತ್ತೆ. ಆದ್ದರಿಂದ ದಯವಿಟ್ಟು ಈ ರೀತಿಯೇ ಇರಲಿ, ಆದಷ್ಟು ನೀಟಾಗಿ ಬರುತ್ತೆ, ಬೇಗ ಡ್ರೈ ಆಗುತ್ತೆ. ಮುಂದೆ ಮಾಡ್ತಕ್ಕಂಥ ಕೆಲಸಗಳನ್ನ ನಾವು ಈಸಿಯಾಗಿ ಮಾಡ್ಬೋದು ಫ್ರೆಂಡ್ಸ್. ಅದರಿಂದ ನೋಡಿ, ಈ ರೀತಿ ಆಗಿದೆ. ನಾನೀಗ ಫುಲ್ ಪೇಂಟ್ ಮಾಡಿ ಆಗಿದೆ. ಇದೇ ರೀತಿ ಪ್ಲೇನ್ ಆಗಿದ್ರೆ ಚೆನ್ನಾಗಿರತ್ತೆ ಅಂತೇಳಿ ನಾನು ಇದು ಸ್ಟಿಕ್ಕರ್, ಮಾಮೂಲಿ ಸ್ಟಿಕ್ಕರ್ ತೊಗೊಂಬಂದು ಇಟ್ಕೊಂಡಿದ್ದೆ ಕ್ರಾಫ್ಟ್ ವರ್ಕ್ ಮಾಡೋದಕ್ಕೆ ಅಂತೇಳಿ. ಇದರಲ್ಲಿ ಒಂದು ಫ್ಲವರ್ ಪಾಟ್ ಥರ ನಾನು ತೆಗೆದು ಅಂಟಿಸ್ತಾ ಇದ್ದೀನಿ. ಯಾಕಂದರೆ ಚಿಟ್ಟೆಗೆ ಒಂಥರ ಫ್ಲವರು ಎಲ್ಲನೂ ಆ ಒಂದು ಎನ್ವೈರ್ನ್ಮೆಂಟ್ ಇದ್ದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ನಾನು ಏನು ಮಾಡಿದ್ದೀನಿ, ಈ ಒಂದು ಫ್ಲವರ್ ಪಾಟ್ನೂ ಸಹ ನಾನು ಅಲ್ಲಿ ಅಂಟಿಸ್ತಾ ಇದ್ದೀನಿ. ಈಗ ನೋಡಿ, ಈ ರೀತಿ ನಾವು ಅಂಟಿಸ್ಕೊಳ್ಬೋದು. ಅದರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾವು ಅದನ್ನು ಎಲ್ಲೇ ಒಂದು ಸೋಕೇಸ್ನಲ್ಲಾಗಲಿ ಎಲ್ಲೇ ಅಂಟಿಸಿದ್ರೂ ಸಹ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದ್ರ ಮಧ್ಯದಲ್ಲಿ ಮತ್ತೆ ನಾನು ಏನು ಇದಕ್ಕೆ ಸೇರಿಸ್ಕೊಳ್ತೀನಿ ಅಂತಂದರೆ, ಸ್ಟಾರ್ ಹಾಕ್ಕೊಳ್ತೀನಿ. 1-2-3 ಸ್ಟಾರ್ನ ಅದಕ್ಕೆ ಅಂಟಿಸ್ಕೊಳ್ತೀನಿ.
ಅದನ್ನು ಸಹ ಚೆನ್ನಾಗಿ ಕಾಣಿಸುತ್ತೆ. ಪ್ಲೇನ್ ಆಗಿರೋದಕ್ಕಿಂತ ಈ ರೀತಿ ಒಂಥರ ಎಲ್ಲನೂ ಇದ್ದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ನಾನು ಇದು ಮಾಡಿದ್ದೀನಿ. ಇದೊಂದು ಪಿಂಕ್ ಕಲರು. ಈಗ ವೈಟ್ ಮತ್ತು ಯೆಲ್ಲೋ ಕಲರ್ ಒಂಥರ ಆರೆಂಜ್ ಕಲರ್ ಇರತಕ್ಕಂಥ ಒಂದು ಇದು ಸ್ಟಿಕ್ಕರ್ ಅದು, ಅದನ್ನಲ್ಲೂ ಈ ಒಂದು ಸ್ಟಾರ್ನು ಹಾಕ್ಕೊಳ್ತೀನಿ ಫ್ರೆಂಡ್ಸ್. ಇದನ್ನು ಸಹ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನಿಮಗೂ ಸಹ ಇಷ್ಟ ಆಗಿದೆ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಈಗ ಕಣ್ಣು ಹಾಕಿಲ್ಲ ನನ್ನ ಚಿಟ್ಟೆಗೆ, ಮೇಯ್ನ್ ಅದೇ ಬೇಕಾಗಿರೋದು. ಕಣ್ಣು ಹಾಕಿದ್ರೇ ಅದನ್ನು ಚೆನ್ನಾಗಿ ಕಾಣಿಸೋದಲ್ವೇ ಫ್ರೆಂಡ್ಸ್. ಬನ್ನಿ ಕಣ್ಣನ್ನು ಸಹ ನಾವು ಅದಕ್ಕೆ ಹಾಕೋಣ. ಯಾಕಂದರೆ ಕಣ್ಣಿಲ್ಲದೆ ಹೋದರೆ ನಾವು ಚಿಟ್ಟೆನ ನೋಡೋದಕ್ಕಾಗೋದಿಲ್ಲ. ಅದರಿಂದ ಈಗ ನೋಡಿ ಕಣ್ಣು ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ನಮ್ಮನ್ನೇ ನೋಡ್ತಾ ಇದೆ ಚಿಟ್ಟೆದು. ಬಟರ್ಫ್ಲೈ ನಮ್ಮನ್ನೇ ನೋಡ್ತಾ ಇದೆ, ಚೆನ್ನಾಗಿ ಕಾಣಿಸ್ತಿದೆ, ಗುಂಡು ಗುಂಡಕ್ಕಿದೆ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ ಸಪೋರ್ಟ್ ಮಾಡಿ ಅಂತೇಳಿ ನಾನು ನಿಮ್ಮನ್ನ ಕೇಳ್ಕೊಳ್ತಾ ಇದ್ದೀನಿ. ನೀವು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿದಷ್ಟು ಇನ್ನೂ ನಾನು ಒಳ್ಳೆ ರೀತಿಯ ಒಂದು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ಇವು ನನ್ನ ಟಿಗ್ಗು, ನಂಗೆ ತುಂಬ ಇಷ್ಟ, ಇವನು ನನ್ನ ಟೈಗರು. ಅದಕ್ಕೇ ಅವನ ಹತ್ರ ಇಟ್ಟೇ ಅದು ಲಾಸ್ಟ್ ವೀಡಿಯೋ ಮಾಡಿದ್ದೀನಿ. ಇದು ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಒಂದು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.